ಡಿ ಡಿ ಕಟ್ಟಗಳಿಂದ ಓಡಾಡ್ತಾ ಇದ್ದೀನಿ. ಕೊಡ್ತೀನಿ ಅಂತ ಹೇಳ್ತಾರೆ. ಇದೇ ಥರ ಆಟ ಆಡಿಸ್ತಾ ಇದ್ದಾರೆ ಮೇಡಮ್. ಇವಾಗ ಲಗ್ಗೆರೆ ಹತ್ರ ಅಲರ್ಟ್ ಆಗಿದೆ ಅಮ್ಮ, ಕೊಟ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ ನಮ್ಮ ಜೀವನನೇ ತುಂಬ ಕಷ್ಟ ಆಗಿದೆ ಮೇಡಮ್. ಅದು ಒಂದು ಮನೆ ಅಂತ ಕೊಟ್ಟಾಗ ನಾವು ಹೆಂಗೋ ಒಂದು ಸಂಸಾರನ ಅಂಬ್ಲಿನೋ ಗಂಜಿನೋ ಹೆಂಗೋ ಕುಡ್ಕೊಂಡು ಹೋಗ್ಬೋದಲ್ಲ, ಒಂದು ಕೆಲಸ ಮಾಡ್ಕೊಂಬಂದ್ರು ನಿಮ್ಮದೇ ಒಂದು ಮಲ್ಕೊಬೋದಲ್ಲ ಅಂತ ಅಷ್ಟು 2001ರಿಂದ ಸುತ್ತಾ ಇದ್ದೀವಿ ಮೇಡಮ್ ನನ್ನ ಗಂಡನ್ನ ಹೇಳ್ಕೊಂಡು. ಆದ್ರೂ ಅವ್ರಿಗೆ ಕರುಣೆ ಬಂದಿಲ್ಲ. ಇದು ಅಂಥಿಂಥ ಕಣ್ಣೀರಲ್ಲ, ರಕ್ತ ಕಣ್ಣೀರು. ಕುರುಡು ಸರ್ಕಾರದ ಹೊಣೆಗೇಡಿತನ ಹಾಗೂ ಕೊಳಚೆ ನಿರ್ಮೂಲನಾ ಮಂಡಳಿಯ ಭ್ರಷ್ಟ ಅಧಿಕಾರಿಗಳ ಭ್ರಷ್ಟಾಚಾರದ ಅಬ್ಬರಕ್ಕೆ ತತ್ತರಿಸಿ ಹೋಗಿರುವಂಥ ಅಂಗವಿಕಲರ ಅಸಹಾಯಕ ಆಕ್ರಂದನ. ಹೌದು, ನಾನಿವತ್ತು ಕವರ್ ಸ್ಟೋರಿಯಲ್ಲಿ ತೋರಿಸ್ತೀನಿ ಕೊಳಚೆ ನಿರ್ಮೂಲನೆ ಹೆಸರಲ್ಲಿ ಬಡವರನ್ನೇ ನಾಶ ಮಾಡ ಹೊರಟಿರುವಂಥ ಅಧಿಕಾರಿಗಳ ನಿಜ ಮುಖನ. ಹೌದು, ನಾನಿವತ್ತು ತೋರಿಸ್ತೀನಿ ಮಂಡ್ಯದ ಗಂಡು ರೆಬೆಲ್ ಸ್ಟಾರ್ ಅಂತೆಲ್ಲ ಹೆಸರು ಪಡೆದಿರುವಂಥ ಅಂಬರೀಷ್ ಅವರ ವಸತಿ ಇಲಾಖೆಯಲ್ಲಿ ನಡೀತಿರುವಂಥ ಭಾರೀ ಹಗರಣನ. ನಾನು ವಿಜಯಲಕ್ಷ್ಮಿ ಶಿಬರೂರು. ಒಬ್ರು ಕುರುಡರು, ಒಬ್ರು ಕುಂಟ್ರು, ಒಬ್ರಿಗೆ ಕೈಯಿಲ್ಲ, ಇನ್ನೊಬ್ರಿಗೆ ಕಾಲಿಲ್ಲ. ಇಂಥ 75 ಮಂದಿಯ ದಂಡು ಕಳೆದ 6-7 ವರ್ಷದಿಂದ ಹುಚ್ಚು ನಾಯಿಯಂತೆ ಸ್ಲಂ ಬೋರ್ಡ್ ಅಲಿಯುತ್ತಿದೆ. ಯಾಕೆ ಗೊತ್ತಾ? ಸಿಕ್ಕ ಮನೆಯ ಹಕ್ಕಿಗಾಗಿ. 2008ರಲ್ಲಿ ಕೇಳಿದೆ, ನಿಂದು ಆಗಿದೆಯಪ್ಪ ಬರುತ್ತೆ. 2009ರಲ್ಲಿ ಕೇಳಿದೆ, ಇಲ್ಲ. 2010ರಲ್ಲಿ ತಿರುಗಿದೆ, ಇಲ್ಲ. 2011 ಆಯಿತು, ನಿಮ್ಗೆ ಅಲೆಕ್ಟ್ ಆಗಿದೆಯಪ್ಪ ಲಗ್ಗೆರೆಯಲ್ಲಿ, ಮನೆ ನಂಬರ್ ಕೊಡಿ. ಈ ಕಾರ್ಡ್ ಬಂದೈತೆ 2012ರಲ್ಲಿ ತಗೊಂಡು ಹೋಗುವ. ಕಾರ್ಡ್ ಒಂದು ಕೊಟ್ಟಿದ್ದಾರೆ. ಕಾರ್ಡ್ ಬಂದು 1 ವರ್ಷ ಆಗಿದೆ, 1 ವರ್ಷ 4 ತಿಂಗಳಾಗಿದೆ. ಅದ್ರ ಮೇಲೆ ಮತ್ತೆ ಹೋಗಿ ಕೇಳಿದರೆ ಆ ಮನೇಲಿ ಎಲ್ಲ ಪೂರ ಇದ್ದಾರೆ, ಖಾಲಿ ಮಾಡಿಸ್ಕೊಡ್ತೀವಿ, ಪೊಲೀಸ್ ಮಿಲ್ಟ್ರಿ ತಂದು ಎಲೆಕ್ಷನ್ ಡಿಕ್ಲೇರ್ ಆಗಲಿ ಅಂದರು. ಯಾರೋ ಎಲೆಕ್ಷನ್ ಡಿಕ್ಲೇರ್ ಆದಮೇಲೆ ಮಾಡ್ಕೊಡ್ತೀವಿ ಅಂದರು. ಇದುವರೆಗೂ ಇಲ್ಲ. ಮೊನ್ನೆ ಹೋಗಿ ಕೇಳಿದರೆ ಅಲ್ಲೆಲ್ಲ ಪೊಲೀಸ್ ನೀವೇ ಖಾಲಿ ಮಾಡಿಸ್ಕೊಳ್ಳಿ. ಹಣ ಕೊಟ್ಟರು ಮನೆ ಇಲ್ಲ. ಇವರಿಗೆಲ್ಲ ಕೊಳಚೆ ನಿರ್ಮೂಲನಾ ಮಂಡಳಿ 1.5 ವರ್ಷ ಹಿಂದೆಯೇ ಮನೆ ಮಂಜೂರು ಮಾಡಿದೆ. ಇವರ ಪೈಕಿ ಹಲವರು ಮನೆಗಾಗಿ 10 ವರ್ಷದ ಹಿಂದೆಯೇ 20,000 ರಿಂದ 30,000 ರೂಪಾಯಿ ಡಿಡಿನೂ ಕಟ್ಟಿದ್ದಾರೆ. ₹30,100 ಡಿ ಡಿ ಕಟ್ಟಿದ್ದೀನಿ. 7 ವರ್ಷ ಆಯಿತು ಕಟ್ಟಿ. ಚಿಕ್ಕಬೊಮ್ಮಸಂದ್ರ ಕೊಡ್ತೀನಿ ಅಂದರು. ಚಿಕ್ಕಬೊಮ್ಮಸಂದ್ರಲ್ಲಿ ಅಲೇಟ್ ಆಗಿತ್ತು. ಆಮೇಲೆ ಅಲ್ಲಿ ಕೊಡೋಕ್ಕಾಗಲ್ಲ ಅಂದರು. ಆಮೇಲೆ ಲಗ್ಗೆರೆ ಹತ್ರ ಕೊಡ್ತೀನಿ ಅಂದರು. ಸರಿ ಅಂದ್ಬಿಟ್ಟು ನಾವು ಅಲ್ಲಿ ಇದು ಮಾಡಿದ್ವಿ. ಆಫೀಸ್ ಹತ್ರ ಓಡಾಡಿ ಸಾಕಾಯಿತು. ಇವಾಗ ಅಲ್ಲಿ ನಾವು ಲಗ್ಗೆರೆಯಲ್ಲಿ ಕೊಡ್ತಾ ಇಲ್ಲ. ಅದು ಬಡ್ಡಿಗೆ ಇಸ್ಕೊಂಬಂದು ಕಟ್ಟಿದ್ದೀನಿ ಮೇಡಮ್ 5 ರಂಗ. ಆದರೆ ಇವತ್ತಿನವರೆಗೂ ಸ್ಲಂ ಬೋರ್ಡ್ ಅಧಿಕಾರಿಗಳು ಇವರಿಗೆ ಮನೆ ಬಿಟ್ಟು ಕೊಡಲಿಲ್ಲ. ಒಂದು ಹಕ್ಕಿನ ಸೂರಿಗಾಗಿ ಇವರು ಸ್ಲಂ ಬೋರ್ಡ್ ಸುತ್ತಿ ಸುಸ್ತಾಗಿದ್ದಾರೆ. ಇವ್ರಿಗೆ ಈ ಶಕ್ತಿ ಇಲ್ಲ ಮೇಡಮ್. ಎಷ್ಟಂತ ತಿರುಗ್ತಾರೆ ಅವರು. ಮದ್ದವರು ಇವ್ರಿಗೆ ಕಣ್ ಕಾಣಲ್ಲ, ಹ್ಯಾಂಡ್ ಕೈ ಇಲ್ಲ, ಕಾಲಿಲ್ಲ, ನಡೆಯೋಕ್ಕಾಗಲ್ಲ. ಇವ್ರಂಗೆ ಮಾಡಬೇಕಾ ಇಲ್ಲ ಅವ್ರಂಗೆ ಮಾಡಬೇಕಾ? ಅಲ್ಲೋದ್ರೆ ಎಲ್ಲರೂ ಚೆನ್ನಾಗೇ ಇದ್ದಾರೆ. ನಾವು ಇವ್ರನ್ನ ಇಟ್ಕೊಂಡು ದಿನ 50 ರೂಪಾಯಿ ಕೊಟ್ಕೊಂಡು ತಿರುಗ್ಬೇಕು ಮೇಡಮ್. ನನ್ನ ಮಗು ಒಂದು ಸ್ವಲ್ಪ ಪೇಷಂಟ್, ಅವಳನು ದಿನಕ್ಕೆ ಅವಳಿಗೂ ಮೆಡಿಸಿನ್ಗೆ ತಿಂಗಳಿಗೆ 5,000 3,000 ಬೇಕು. ಅವು ಹ್ಯಾಂಡಿಕ್ಯಾಪ್ಟು ಬೇರೆ ಅವಳು. ಎಷ್ಟಂತ ನಾವು ಅಲಿಯೋದು? ನಮಗೆ ಒಂದು ದಿವಸಕ್ಕೆ ಅವ್ರಿಗೂ ಎಷ್ಟು ಸಿಗುತ್ತೋ ಅಷ್ಟು ಸಿಗುತ್ತೆ ಅಷ್ಟೇ. ನಾವು ಒಂದು ಕೆಲಸ ಬಿಟ್ಟು ನಮ್ಮ ಇವ್ರು ತಿಂಗಳಿಗೆ ಒಂದು 10 ದಿನ 20 ದಿನ ಇವ್ರನಿಂದ ತಿರುಗಿದ್ರೆ ನಮಗೆ ಕೆಲಸನೂ ಕೊಡಲ್ಲ ಯಾರೂ. ಎಲ್ಲೂ ನ್ಯಾಯ ಸಿಗದೆ ಕಂಗಾಲಾದ ಇವರು ಕೊನೆಗೆ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡವನ್ನ ಭೇಟಿಯಾದ್ರು. ಅಸಹಾಯಕರ ಪರಿದನಿಯಾಗಲು ಬೇಡಿಕೊಂಡ್ರು. ಜೀವನ ತುಂಬ ಕಷ್ಟ ಆಗ್ತಾಯಿದೆ. ನಮ್ದು ಇರೋದೊಂದು ಮಗುಗೆ ನಮ್ಮ ಫೀಸ್ ಕಟ್ಟಿ ಓದ್ಸೋಕ್ಕಾಯ್ತಲ್ಲ. ಹಂಗಾಗಿ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಿ ನಮ್ಮ ತಾಯಿ ಹತ್ರ ಬಿಟ್ಟು ನಾವು ಜೀವನ ಮಾಡ್ತಾಯಿದ್ವಿ. ಇವಾಗ ನಮಗೆ ಇರೋದಕ್ಕೆ ಮನೆ ಇಲ್ಲ, ಫ್ರೆಂಡ್ಸ್ ಮನೆಯಲ್ಲಿದ್ದೀವಿ. ಅವರು ಮನೆ ಖಾಲಿ ಮಾಡಿ ಇಲ್ಲಾಂದರೆ ದುಡ್ಡು ಕೊಡಿ ತಿಂಗಳಿಗೆ ಅಂತ ಹೇಳ್ತಿದ್ದಾರೆ.
ಹಂಗಾಗಿ ದುಡ್ಡು ಕೊಡೋಕ್ಕಾಯ್ತಲ್ಲ, ಈ ಕಡೆ ಜೀವನನೂ ಮಾಡೋಕ್ಕಾಯ್ತಲ್ಲ. ಹಂಗಾಗಿ ನಾವು ತುಂಬ ಪ್ರಾಬ್ಲಮಲ್ಲಿದ್ದೀವಿ ಮೇಡಮ್. ಹಂಗೆ ಯಾರಾದರೂ ಒಂದು ಎಲ್ಪ್ ಮಾಡಿ ಮನೆ ಕೊಡಿಸಿದ್ರೆ ಜೀವನ ಮಾಡೋಕ್ಕೆ ತುಂಬ ಒಂದು ಎಲ್ಪ್ ಆಗುತ್ತೆ ಮೇಡಮ್. ಎಸ್, ಇವರಿಗಾದ ಅನ್ಯಾಯದ ವಿರುದ್ಧ ದನಿ ಎತ್ತಲು ನಾವು ರೆಡಿಯಾದೆವು. ಭ್ರಷ್ಟರ ಬಣ್ಣ ಬಯಲು ಮಾಡುವ ಕಾರ್ಯಾಚರಣೆಗೆ ಇಳಿದೇ ಬಿಟ್ಟೆವು. ಮೊದಲಿಗೆ ನಾವು ಈ ಅಂಗವಿಕಲರ ಜೊತೆ ಹೊರಟಿದ್ದು ಬೆಂಗಳೂರಿನಲ್ಲಿರುವ ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿಗೆ. ಅಲ್ಲಿನ ಅಧಿಕಾರಿಗಳಿಗೆ ಇವರನ್ನ ಕಂಡ್ರೆ ತಾತ್ಸಾರ. ಅದಕ್ಕೆ ಬಾಗಿಲ ಹತ್ರನೇ ಗಂಟೆಗಟ್ಲೆ ಕಾಯಿಸಿದ್ರು. ಆಯುಕ್ತರನ್ನ ಭೇಟಿಯಾಗಬೇಕು ಅಂತ ಹೇಳಿದ್ರೆ ಅವರಿಲ್ಲ, ಮೀಟಿಂಗ್ನಲ್ಲಿದ್ದಾರೆ ಅಂದ್ರು. ಕಮಿಷನರ್ ಸರ್ ಬರ್ತಾರೆ, ಅವರು ಹೇಳ್ತಾರೆ, ಬರ್ತಾರೆ, ನಾನು ಹೇಳ್ತೀನಿ ಕುತ್ಕೊಳ್ಳಿ ಅಲ್ಲಿ. ಕುತ್ಕೊಳ್ಳಿ ಅಲ್ಲಿ ಬರ್ತಾರೆ. ಮಂಡಳಿ ತುಂಬಾ ಭ್ರಷ್ಟಾಚಾರ ಎಂಬ ಕೊಳಚೆ ತುಂಬಿ ಹೋಗಿದೆ. ನಿಜವಾದ ಕೊಳಚೆ ನಿವಾಸಿಗಳು ಮನೆ ಇಲ್ಲದೆ ಬೀದಿ ಪಾಲಾಗಿದ್ದಾರೆ. ಆದ್ರೆ ಆಯುಕ್ತರು ಮಾತ್ರ ಸದಾ ಮೀಟಿಂಗ್ನಲ್ಲಿ ಬ್ಯುಸಿ. ಈ ಅಸಹಾಯಕ ಅಂಗವಿಕಲರು ಊಟ ತಿಂಡಿ ಇಲ್ಲದೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಕಾದ್ರೂ ಯಾವೊಬ್ಬ ಅಧಿಕಾರಿಯೂ ಇವರನ್ನ ಭೇಟಿಯಾಗಿಲ್ಲ. ಬದಲಾಗಿ ಅಟೆಂಡರ್ಗಳು, ಪಿಯೋನ್ಗಳು, ಅವರು ಇವರು ಇವರನ್ನ ಚುಚ್ಚು ಮಾತಿನಿಂದ ತಿವಿಯುತ್ತಿದ್ರು. ದೊಡ್ಡ ಸಾಹೇಬ್ರೆ ನೋಡ್ಬೇಕು, ಮನೆಗಳದೆಲ್ಲ ಇವ್ರು ಬರಲ್ಲ. ದೊಡ್ಡ ಸಾಹೇಬ್ರೆ ಬಟ್ ಅವ್ರು ನೋಡಿದ್ರೆ ಒಬ್ರು ನೋಡಿದ್ರೆ ಇನ್ನೊಬ್ರು ಮಾತಾಡ್ತಾರೆ ಅಂತಾರೆ. ಅವ್ರ ರಾಜಣ್ಣ ಒಂದ್ಸಲ ಅವರು ಮೀಟ್ ಆಗ್ತಾರಂತೆ. ಬೇಡ ಹೇಳಿದ್ರಲ್ಲಮ್ಮ, ಅವ್ರಿಗೆ ಬರಲ್ಲ. ಅವರೇ ಸಾಹೇಬ್ರಿಗೆ ಹೇಳಿದ್ನಲ್ಲ, ನನ್ ಬಂದ್ರು ನಾನು ಏನಪ್ಪ ಕೇಳಿದ್, ನಿಮ್ ಕೇಳಿದಂಗೆ ಹೇಳಿದ್ರು. ದೊಡ್ಡ ಸಾಹೇಬ್ರೆ ನಿಮ್ ತೀರ್ಮಾನ ಮಾಡಿ ಖಾಲಿ ಮಾಡಿಸಿ ಮನೆ ಕೊಡೋದು ಅವರೇ ಮಾಡ್ಬೇಕು. ಹೀಗೆ ಇವರು ಕಚೇರಿಯಿಂದ ಕಚೇರಿಗೆ ಅಲೆದಾಡಿದ್ರು. ಅಧಿಕಾರಿಗಳ ದರ್ಪ ಚುಚ್ಚು ನುಡಿ ಬಿಟ್ರೆ ಬೇರೇನೂ ಸಿಗಲಿಲ್ಲ. ನೋಡಿದ್ರಲ್ಲ ಅಧಿಕಾರಿಗಳ ದರ್ಪನ. ಇವರ ದರ್ಪಕ್ಕೆ ಬೆಚ್ಚಿ ಬಿದ್ದ ನಾವು ಮುಂದೆ ಸಾಗಿದ್ದು ಮನೆಗಳ ಹುಡುಕಾಟಕ್ಕೆ. ಅಲ್ಲಿಗೆ ಹೋದ ನಮ್ಗೆ ಭಾರಿ ಆಘಾತವೊಂದು ಕಾದಿತ್ತು. ಅದೇನು ಅಂತ ಹೇಳ್ತೀನಿ ಚಿಕ್ಕ ಬ್ರೇಕ್ನ ನಂತರ.